ತಕ 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 ಕುಣಿಬೇಕಾಗೈತಿ. ನಮ್ಮಲ್ಲೇ ಮೊದಲು ನಿನ್ನೆ ಸುವರ್ಣ ಚಾನಲ್ನಾಗ ಆ ವಿಡಿಯೋ ಕಾಲ್ನ ಮಾತಾಡಿದ್ದು ನಮ್ಮಲ್ಲೇ ಮೊದಲು. ಯಾವ್ದ ಹಳೇದ್ ಇಟ್ಕೊಂಡು ಮಾತಾಡಿದ್ರೆ ಯಾವನ್ ನಂಬ್ತಾನೆ ಇವ್ರನ್ನ. ದರ್ಶನ್ ಪರವಾಗಿ ವಾದ ಮಾಡ್ರಿ ಅಂತ ನನಗ್ ಕೊಟ್ರೆ 100% ಧರ್ಮಸ್ಥಳದ ಮಂಜುನಾಥನ ಆಣೆಯಾಗಿ ಯಾವುದೇ ಶಿಕ್ಷೆಯಾಗದ ಹಾಗೆ ದರ್ಶನ್ ಅವರನ್ನ ಹೊರಗೆ ತರುವಷ್ಟು ನನಗೆ ದೇವರು ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದಾನೆ. ದರ್ಶನ್ ಅವರದ ಒಂದು ಇಶ್ಯೂ ಏನ್ ಬಂದಿದೆ, ಜೈಲಿನಲ್ಲಿ ಸಿಗರೆಟ್ ಸೇದಿದ್ದಾರೆ, ಕಾಫಿ ಕುಡಿದಿದ್ದಾರೆ, ವಾಲಿಬಾಲ್ ಆಡಿದ್ದಾರೆ, ಅವ್ರು ಯಾರ ರೌಡಿ ಶೀಟರ್ ಜೊತೆಗೆ ಕೂತಿದ್ದಾರೆ. ಈಗ ನಾವು ವಕೀಲರು, ಕೊಲೆಗಾರರು, ರೌಡಿ ಶೀಟರ್ಸು, ಕಳ್ಳತನ ಮಾಡಿದವರು ವಕೀಲರು ಅವ್ರ ಜೊತೆಗೆ ಇರ್ತಾರೆ. ಹಾಗೆ ಜೈಲಿನಲ್ಲಿರೋರು ಯಾರು? ಕೈದಿಗಳು, ವಿಚಾರಣಾಧೀನ ಕೈದಿಗಳು. ಇನ್ನು FIR ಸ್ಟೇಜ್ನಿಗಿದೆ. ಈಗ ಒಂದು ಆರೋಪ ಹೊತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರೆ ದಟ್ ಇಸ್ ನಾಟ್ ಜೈಲ್, ನ್ಯಾಯಾಂಗ ಬಂಧನ. ಅದು ತಲೆಗಿರಲಿ. ನ್ಯಾಯಾಂಗದ ಬಂಧನ ಅದು ಕನ್ವಿಕ್ಷನ್ ಅಲ್ಲ, ಪೊಲೀಸ್ ಕಸ್ಟಡಿ ಅಲ್ಲ, ಎಂಥದೂ ಅಲ್ಲ. ನ್ಯಾಯಾಂಗ ಜುಡಿಷಿಯಲ್ ಅಂಡರ್ನಲ್ಲಿ ಒಂದು ಕಸ್ಟಡಿ ಬಂದಿಖಾನೆಯನ್ನು ಇಟ್ಕೊಂಡಿರ್ತದೆ. ವಿಚಾರಣೆಯಿದೇನ ಕೈದಿಗಳು ಮತ್ತು ಅತಿ ಗುರುತರವಾದ ಅಪರಾಧ ಇದ್ದವು ಬೇಲಾಗಲಿಲ್ದರ್ನ ಅಲ್ಲಿ ನಮ್ಮ ಕಸ್ಟಡಿ ಒಳಗಿಡ್ರಿ ಅಂದ್ರೆ ನ್ಯಾಯಾಂಗ ಅವರ ಜೀವಕ್ಕೆ ಗೌರವವನ್ನು ಕೊಟ್ಟಿರುತ್ತೆ. ಅವರ ಜೀವಕ್ಕೆ ಅಪಾಯವಾಗದಂತೆ ನೋಡಿಕೊಳ್ಳಲು ಜೈಲಧಿಕಾರಿಗಳಿಗೆ ಹೇಳಿರುತ್ತೆ. ಅದು ಮ್ಯಾಂಡೇಟ್ ಇರುತ್ತೆ. ಮತ್ತು ಮಾನ್ಯ ಗೌರವಾನ್ವಿತ ಹೈಕೋರ್ಟ್ನವರು ಮತ್ತು ಗೌರವಾನ್ವಿತ ಡಿಸ್ಟ್ರಿಕ್ಟ್ ಜಿಲ್ಲಾ ನ್ಯಾಯಾಧೀಶರು, ಆಮೇಲೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸು, ಜುರಿಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ಸು weekly 1 or 2 times or 3 times they are visiting and also searching about the food and shelter ETCs. ಅಲ್ಲಿ ಸ್ವಚ್ಛತೆಯ ಬಗ್ಗೆ ಮತ್ತು ಊಟದ ಬಗ್ಗೆ, ಅವರೆಲ್ಲರ ಆರೋಗ್ಯದ ಬಗ್ಗೆ ಅಲ್ಲಿ ಗಮನ ಹರಿಸಿ ಅಲ್ಲಿ ವ್ಯವಸ್ಥೆ ಬಗ್ಗೆ ಸ್ವಚ್ಛವಾಗಿ ಇಡುವ ಹಾಗೆ ಮನುಷ್ಯನಿಗೆ ಏನು ಬೇಕು ಅಷ್ಟು ಮಿನಿಮಮ್ ಸೌಲಭ್ಯವನ್ನು ಜೈಲಿನಲ್ಲಿ ಕೊಡಬೇಕಾಗ್ತದೆ. ಆದ್ರೆ ನೋಡಿ ನಿನ್ನೆ ಇಷ್ಟು ಬ್ಯಾಡಗಿ ಮೆಣಸಿನಕಾಯಿ ಯಾರದು ತುರುಕಿದ್ದಾರೆ ಸುವರ್ಣ ಬಕೆಟ್ ಚಾನಲ್ಗೆ. ಈ ನಾನು 74-75ರಲ್ಲಿ ಕೋಲಾರಕ್ಕೆ ಹೋಗಿದ್ದೆ ಕಣ್ರಿ. ಕೋಲಾರದಲ್ಲಿ ಕಟಾರಿ ಪಾಳ್ಯದಾಗ ಒಂದು ತಿಂಗಳ ಇದ್ದೆ. ಅಲ್ಲಿ ನೋಡ್ರಿ ಇಡ್ಲಿ ಚಟ್ನಿ ತಗಂದ್ರೆ ಈ ಮುಗುಲ್ ಮೋತಿಕಾಯಿ ಅಂತ ಇಷ್ಟಿರೋದು 1 ಇಂಚ್ ಮೆಣಸಿನಕಾಯಿ. ಆ ಮೆಣಸಿನಕಾಯಿ ಹಾಕಿ ಖಾರ ಅರದು ಚಟ್ನಿ ಮಾಡಾರ್ರಿ ಬುದ್ಧಿ. ಅದು ಒಂದು ಸಣ್ಣ ಮೆಣಸಿನಕಾಯಿ ನಮ್ಮ ಬ್ಯಾಡಗಿಯ 10 ಮೆಣಸಿನಕಾಯಿಗೆ ಸವ. ಆ ಕೋಲಾರದ ನಮ್ ಕಡೆ ಮುಗುಲ್ ಮೋತಿ ಮೆಣಸಿನಕಾಯಿ ಅಂತವಿ, ಅದು ಎಂತದ ಬುಡ್ಡ ಮೆಣಸಿನಕಾಯಿ ಅಂತ ಅನ್ನೋರು. ಇಷ್ಟಿರೋದ್ರಿ ಇಷ್ಟೇ 1 ಇಂಚ್ ಮೆಣಸಿನಕಾಯಿ. ಅದು ಸಣ್ಣದು ಲವಂಗ ಮೆಣಸಿನಕಾಯಿ ಅಂತಾರೆ ಅದಕ್ಕೆ. ಆ ಮೆಣಸಿನಕಾಯಿ 10 ಮೆಣಸಿನಕಾಯಿ ಇಕ್ವಲೆಂಟ್ ಖಾರ, ಕೆಟ್ಟ ಖಾರ. ಆ ಖಾರವನ್ನ ಹಸಿ ಕಾಯಿ ಖಾರ ಬೇಡ, ಅದು ಹಣ್ಣಾಗಿದ ಖಾರವನ್ನ ಭರ್ಜರಿ ಅರದು ಅದನ್ನೇನು ಭರ್ಜರಿ ಹಿಂಡಿ ಮಾಡಿ ಆ ಇವ್ರಿಗೆ ಸುವರ್ಣ ಚಾನಲ್ ಬಕೆಟ್ನವ್ರಿಗೆ ತುರುಕಿದಂಗೆ ಆಗ್ಬಿಟ್ಟತಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಇಷ್ಟು ಕಷ್ಟ ಆಗಿದೆ ಅವರಿಗೆ. ದರ್ಶನ್ಗೆ ಸಿಗರೇಟ್ ಕೊಟ್ರು, ದರ್ಶನಿಗೆ ಕಾಫಿ ಕೊಟ್ರು, ದರ್ಶನ್ ವಿಡಿಯೋ ಕಾಲ್ ಮಾತಾಡಿದ್ದಾರೆ, ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತದಾನೆ. ಅಲ್ಲಿ ಇವನ್ ಗತಿ ಏನು? ಸತ್ತಂತ ರೇಣುಕಾ ಸ್ವಾಮಿಯ ಗತಿ ಏನು? ಎಷ್ಟು ಶಿಕ್ಷೆಯನ್ನ ಕೊಲೆ ಆರೋಪದಲ್ಲಿ 302 ಅಫೆನ್ಸ್ನಲ್ಲಿ ಎಷ್ಟು ಶಿಕ್ಷೆಯನ್ನ ಇವರಿಗೆ ಕೊಡ್ತಾರೆ, ದರ್ಶನ ಕೊಡ್ತಾರೆ. ಅಷ್ಟು ಕೊಟ್ಟಷ್ಟು ಎಷ್ಟಷ್ಟು ಕ್ರೂರವಾದ ಶಿಕ್ಷೆಯನ್ನು ಕೊಡ್ತಾರೆ. ಆ ಶಿಕ್ಷೆಯನ್ನು ಕೊಟ್ಟ ಹಾಗೆ ಆ ರೀತಿ ಕಷ್ಟದಿಂದ ನಡೆಸಿಕೊಂಡ ಹಾಗೆ ಈ ರೇಣುಕಾ ಸ್ವಾಮಿ ಮತ್ತೆ ಉದಯವಾಗಿ ಮತ್ತೆ ಹುಟ್ಟಿ ಬರ್ತಾನೆ. ರೇಣುಕಾ ಸ್ವಾಮಿ ಹುಟ್ಟಿ ಬಂದ ಮೇಲೆ ಮತ್ತೆ ಪವಿತ್ರವಾದ ಕೆಲಸಗಳನ್ನೇ ಮಾಡ್ತಾನೆ. ಯಾಕೆ ಮೊದಲು ಮಾಡಿರೋದು ಪವಿತ್ರವಾದ ಕೆಲಸ. ಆ ಪವಿತ್ರವಾದ ಕೆಲಸಕ್ಕೆ ಈ ಕೆಟ್ಟ ಕ್ರೂರತನವನ್ನ ಹೇಳಿದಂತ ಕ್ರೂರತನ ಮಾಡಿದಾನೆ ಅಂತ ಪೊಲೀಸರು ಹೇಳಿದ ಹಾಗೆ ಮಾನ್ಯ ನ್ಯಾಯಾಲಯದ ಆದೇಶದ ಮೇಲೆ ಇವನು ದರ್ಶನ್ ಜೈಲಿನಲ್ಲಿದ್ದಾನೆ. ಜೈಲಿನಲ್ಲಿ ನಾಯಿ ತರ ನೋಡಬೇಕು ಅನ್ನೋದು ಈ ಸುವರ್ಣ ಬಕೆಟ್ ಚಾನಲ್ ಮತ್ತು ಪಬ್ಲಿಕ್ ರಂಗಣ್ಣನ್ ಚಾನಲ್ ಹೇಳೋದು. ಅದ್ರ ಜೊತೆ ಪೂರಕವಾಗಿ 1-2-3 ಚಾನಲ್ ಅವು ಅದನ್ನ ಕೊರಿತವೆ.
ತಕ 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 ಕುಣಿಬೇಕಾಗೈತಿ. ನಮ್ಮಲ್ಲೇ ಮೊದಲು ನಿನ್ನೆ ಸುವರ್ಣ ಚಾನಲ್ನಾಗ ಆ ವಿಡಿಯೋ ಕಾಲ್ನಾಗ ಮಾತಾಡಿದ್ದು ನಮ್ಮಲ್ಲೇ ಮೊದಲು. ಯಾವ್ದ ಹಳೇದು ಇಟ್ಕೊಂಡು ಮಾತಾಡಿದ್ರೆ ಯಾವನ್ ನಂಬ್ತಾನೆ ಇವ್ರನ್ನ? ಅದು ಯಾವ್ದ ಹಳೇದು ವಿಡಿಯೋ, ಅದು ದರ್ಶನ್ ಮಾತಾಡಿದ್ದು ಯಾವ್ದ ಹಳೆ ವಿಡಿಯೋನ ಬೇಕಂತ ಇವ್ರನ್ನ ಮಂಗ ಮಾಡಕ್ ಬಿಟ್ಟದಾರ. ಅದನ್ನ ಅಲ್ಲಿ ಜೈಲ್ನ ಕುತ್ಕೊಂಡು ಕಾಫಿ ಕುಡಿದಾರೆ, ಸಿಗರೇಟ್ ಸೇದಿದ್ದಾರೆ, ಮಾಡಿದ್ದಾರೆ ಅಂತ ಹೇಳ್ತಾನೆ. ಅದು ಜೈಲ್ನಾಗಿಂದಂತ ಹೇಳ್ಬೇಕಲ್ಲ ಇವರು. ಹಂಗ ಒಂದು ಫೋಟೋ ತೋರಿಸ್ಬಿಟ್ರ ಸಿಗರೇಟ್ ಸೇದಿದ್ರೆ ಅವೆಲ್ಲ ಹಳೇವು ತೋರಿಸಿದಾರ. ಏನ್ ಜೈಲ್ ಅಧಿಕಾರಿಗಳು ಏನ್ ಮನೆಗೆ ಹೋಗ್ಬೇಕಾ? ನಾಚಿಕಾಗಲ್ಲ ಇವ್ರಿಗೆ. ಹಳೇವು ತೋರಿಸಿ ಈ ದರ್ಶನ್ ಅವ್ರ ಕೇಸು ಏನೂ ಆಗೋದಿಲ್ಲ, ಏನೂ ನಿಗೋದಿಲ್ಲ. ದರ್ಶನ್ ಬಿಡುಗಡೆ ಆಗ್ತದೆ. ದರ್ಶನನ ಮೇಲೆ 302 ಅಫೆನ್ಸ್ ಬರೋದಿಲ್ಲ. ದರ್ಶನನ ಮೇಲೆ ಏನಿದ್ರು 324 ರೆಡ್ ವಿತ್ 109 ಬರಬಹುದು. ಇವ್ನು ಕೊಲೆ ಮಾಡ್ರಿ ಅಂತ ಹೇಳುವುದ ಅಂತ ಬರ್ಬೋದು. ಆದರೆ ಕೊಲೆ ಮಾಡಿದಂತ ಎವಿಡೆನ್ಸು ಇಡೀ ಥ್ರೋಟ್ ಜರ್ನಿ ಆಫ್ ಇನ್ವೆಸ್ಟಿಗೇಷನ್ನಾಗ ಇಲ್ಲ.